ನಾನು ಸಾಮಾನ್ಯವಾಗಿ ನನ್ನ ಜೀವನದಲ್ಲಿ ಎಷ್ಟೋ ಜನ ನನ್ನ ಪ್ರಶ್ನೆ ಮಾಡ್ತಾರೆ. ನಾನು ಸಿನಿಮಾದಲ್ಲೂ ಕೂಡ ಅಷ್ಟೇ, ಜೆಂಟ್ಲ್ಮ್ಯಾನ್ ಸಿನಿಮಾ ಆದ ನಂತರ ನಾನು ಎಷ್ಟೋ ಜನ ಕೇಳ್ತಾರೆ, ಅಷ್ಟು ಒಳ್ಳೆ ಖಳನಾಯಕರಾಗಿ ಮಾಡಿದ್ರಿ, ನಿಮ್ಗೆ ಯಾಕೆ ಬೇರೆ ಯಾವುದು ಸಿನಿಮಾಗಳ ಅವಕಾಶ ಸಿಗಲಿಲ್ಲ ಅಂತ. ನಾನು ಅದಕ್ಕೆ ಒಂದು ಉತ್ತರ ಕೊಡ್ತೀನಿ. ನಾನು ಯಾವತ್ತೂ ಅವಕಾಶಕ್ಕೋಸ್ಕರ ಯಾವ್ದು ಸಿಗುತ್ತೋ ಅದು ಮಾಡಬೇಕು ಅಂತ ಅನ್ಕೊಂಡಿರೋ ಕಲಾವಿದ ಅಲ್ಲ. ಜನರಲ್ಲಿ ಒಂದು 5 ಪ್ರಾಜೆಕ್ಟ್ ಮಾಡಿದ್ರು ಪರವಾಗಿಲ್ಲ, ಶಾಶ್ವತವಾಗಿ ಜನಗಳ ಮನಸ್ಸಿನಲ್ಲಿ ಉಳಿಯುವಂತ ಪಾತ್ರ ಮಾಡಬೇಕು ಅಂತ ಅನ್ಕೊಂಡಿರೋ ಕಲಾವಿದ. ಅದ್ರ ಜೊತೆಗೆ ನೀವು ಕೇಳಿದ್ರಿ ಶಿವನ್ ಪಾತ್ರ. ನಿಜ, ನಾನು ಶಿವನ್ ಪಾತ್ರ ಮಾಡೋಕ್ಕೂ ಮುಂಚೆ ಸ್ವಲ್ಪ ಹುಡುಗಾಟಿಕೆಯ ಹುಡುಗ ಆಗಿದ್ದೆ, ಅರ್ಜುನ್. ಬಟ್ ಈಗ ಯಾವಾಗ ಶಿವನ್ ಪಾತ್ರ ಮಾಡಾದ್ಮೇಲೆ ನನ್ನ ನಡವಳಿಕೆ ಸಾಕಷ್ಟು ಬದಲಾಗಿದೆ. ನಾನು ಮುಂಚೆ ಶಿವನ್ ಪೂಜೆ ಮಾಡ್ತಿದ್ದಂಥವನಲ್ಲ, ನಾನೊಬ್ಬ ಆಂಜನೇಯನ ಭಕ್ತ. ಆದರೆ ಗೊತ್ತಿಲ್ಲ, ಶಿವನ್ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆಗ್ಲೇ ಹೇಳಬೇಕು ಅಂದ್ಕೊಂಡೆ, ಈಗ ಅದನ್ನು ಹೇಳ್ತಾ ಇದ್ದೀನಿ. ಒಂದೊಂದು ಸಂದರ್ಭದಲ್ಲಿ ನನಗೆ ಶಿವ ಹೆಂಗಿದ್ದ ಅನ್ನೋದು ನನಗಂತೂ ಖಂಡಿತ ಗೊತ್ತಿಲ್ಲ. ಆದರೆ ಆ ಪಾತ್ರ ಮಾಡಬೇಕಾದ್ರೆ ನನ್ನ ಕಲ್ಪನೆಯ ಶಿವ ಹೀಗೆ ಇದ್ನೇನೋ ಅನ್ನೋ ಒಂದು ಭಾವನೆನ ನನ್ನ ಒಳಗೆ